ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಇಂದು ಬಿಜೆಪಿ ನಗರ ಮಂಡಲ್ ನೇತೃತ್ವದಲ್ಲಿ ಬಸವಣ್ಣನವರ ಅರವಿನಮನೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮವನ್ನು ಸದ್ಭಾವನೆ ಮತ್ತು ಶ್ರದ್ಧೆಯಿಂದ ಆಚರಿಸಲಾಯಿತು. ವಿವಿಧ ವಯೋಮಾನದ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಸನಗಳ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವವನ್ನು ಪುನರುಚ್ಚರಿಸಿದರು. ಯೋಗವು ಶರೀರವನ್ನು ಶಕ್ತಿಮಂತ್ರಗೊಳಿಸುವುದರ ಜೊತೆಗೆ ಮನಸ್ಸಿಗೆ ಶಾಂತಿ, ಒತ್ತಡ ನಿವಾರಣೆ ಹಾಗೂ ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಎಂಬ ಸಂದೇಶವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿತು. ಯೋಗ ಮಾರ್ಗದರ್ಶಕರಾದ ಬಸವರಾಜ ಸ್ವಾಮಿ ಮಾತನಾಡುತ್ತಾ, ಯೋಗ ಧರ್ಮವಲ್ಲ, ಯೋಗ ಶಕ್ತಿ. ಅದನ್ನು ಪ್ರತಿದಿನದ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಅವರು ನುಡಿದರು. ಎಲ್ಲರಿಗೂ 11ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಯೋಗ ಒಂದು ಭೂಮಿ, ಯೋಗ ಒಂದು ಆರೋಗ್ಯಕ್ಕಾಗಿ ಅಂತಕ್ಕಂಥ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಇವತ್ತು ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಯೋಗ ಅನಂತ ಸಮಾಪತ್ತಿ ಧಾಮ್ ಅಂತ ಹೇಳ್ತಾರೆ. ನಮಗೆ ಯೋಗ ಎಲ್ಲವನ್ನೂ ಕೊಡುತ್ತದೆ. ಮಾನಸಿಕ ಒತ್ತಡದಿಂದ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ, ಶಾರೀರಿಕ ಆರೋಗ್ಯವನ್ನು ತಂದು ಕೊಡ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿತ್ಯವಾಗಿ ದಿನಾಲೂ ಕೂಡ ನಾವು ಆರೋಗ್ಯ ರಕ್ಷಣೆಗೋಸ್ಕರ ಒಂದು ತಂತ್ರವನ್ನ ಮಾಡಬೇಕಾಗಿತ್ತಂದ್ರೆ, ಅಳವಡಿಸ್ಕೊಳ್ಬೇಕಾಗಿತ್ತಂದ್ರೆ ನಾವು ಇವತ್ತು ಯೋಗಕ್ಕೆ ಮೊರೆ ಹೋಗಲೇಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ದಿನನಿತ್ಯ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಭಾರತೀಯ ಸಂಸ್ಕೃತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾವ ರೀತಿ ಜಾತ್ರೆ ಉತ್ಸವಗಳು ನಡೀತವೆ, ಆ ರೀತಿಯಾಗಿ ಈ ಯೋಗದ ಹಬ್ಬ ನಮ್ಮ ಮನೆಗಳಲ್ಲಿ ನಿತ್ಯವೂ ನಡೀಬೇಕು. ಕರೋ ಯೋಗ ರಹೋ ನಿರೋಗ್ ಅಂತಕ್ಕಂಥ ಸಂದೇಶ ಇಡೀ ಜಗತ್ತಿಗೆ ನಾವು ಇವತ್ತೇನಾಗಿದೆ ಅಂದ್ರೆ ಭಾರತ ಕೊಟ್ಟಿದೆ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸತು ದೀರ್ಘಕಾಲ ನೈರಂತರ ಸತ್ಕಾರ ಸೇವಿತೋ ದೃಢ ಭೂಮಿಷ ಅಂತೇಳಿ ನಾವು ಕೇವಲ ಇವತ್ತು ಯೋಗ ದಿನಾಚರಣೆ ಒಂದೇ ದಿನ ಮಾಡಿದ್ರಲ್ಲ, ಅದನ್ನು ನಿರಂತರವಾಗಿ ಸತು ದೀರ್ಘಕಾಲ ಅಂದ್ರೆ ನಿರಂತರವಾಗಿ ಮಾಡಬೇಕು. ಸತ್ಕಾರ ಸೇವಿತ ಅಂದ್ರೆ ಒಳ್ಳೆ ಭಾವನೆಯಿಂದ ಮಾಡಬೇಕು. ಅವಾಗ ಏನಾಗ್ತದ್ರೆ ನಮ್ಮ ಶರೀರ ಮನಸ್ಸು ನಮ್ಮೆಲ್ಲರಿಗೂ ಕೂಡ ಏನ್ ಮಾಡ್ತಿದ್ರೆ ಒಂದು ಚೈತನ್ಯವನ್ನು ತಂದುಕೊಡ್ತದೆ, ನಮ್ಮ ಆರೋಗ್ಯವನ್ನು ತಂದುಕೊಡ್ತದೆ, ನಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಕೊಡ್ತದೆ. ಇಡೀ ವಿಶ್ವಕ್ಕೆ ನಾವೆಲ್ಲರೂ ಒಂದೇ ಕುಟುಂಬದವರು, ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದೇ ಒಂದು ಪರಿಸ್ಥಿತಿ. ಈ ಗೊತ್ತಿರತಕ್ಕಂಥ ಇಡೀ ವಿಶ್ವನೇ ನಮ್ಮದು. ನಾವೆಲ್ಲ ಪ್ರಜೆಗಳು ಕೂಡ ನಾವೆಲ್ಲರೂ ಅಣ್ಣ ತಮ್ಮಂದರು ಸಹೋದರರು ಅಂತಕ್ಕಂಥ ಭಾತೃತ್ವವನ್ನು ಬಿಡಿಸಕ್ಕಂಥದ್ದು. ನಾವು ಯಾವುದೇ ರಾಷ್ಟ್ರದಲ್ಲಿರ್ಬೋದು, ನಾವು ಯಾವುದೇ ಜಾತಿ ಮತ ಪಂಗಡದಲ್ಲಿರ್ಬೋದು, ಈ ಎಲ್ಲಾ ಒಂದು ಮುತ್ತುಗಳನ್ನು ನಾವು ಇವತ್ತು ಪೂರ್ಣಿಸಿ ಒಂದು ಸುಂದರವಾದಂತಹ ಮಾಲೆ ಏನಾಗ್ತದೆ ಭಾರತ ಮಾತೆಗೆ ಅರ್ಪಣೆ ಮಾಡ್ತೀವಿ. ಅದೇ ಯೋಗ. ಇದೇ ಸಂದರ್ಭದಲ್ಲಿ ಬಸವಕಲ್ಯಾಣದ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು ಯೋಗದ ಮಹತ್ವ ಕುರಿತು ಮಾತನಾಡಿದರು. ವಿಶ್ವ ಯೋಗ ದಿನಾಚರಣೆ ನಿಮಿತ್ತವಾಗಿ ಇಲ್ಲಿ ಅನೇಕರು ಈಗಾಗಲೇ ಬಂದು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡು ಹೋಗಿದ್ದಾರೆ. ಇಡೀ ಬಸವಕಲ್ಯಾಣದ ಪ್ರತಿಯೊಬ್ಬ ಜನತೆಯಲ್ಲೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ, ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಕೂಡ ತಾವು ತಮ್ಮ ಆರೋಗ್ಯಕ್ಕಾಗಿ, ಒಳ್ಳೆ ಆಯುಷ್ಯಕ್ಕಾಗಿ ಪ್ರತಿನಿತ್ಯ ಯೋಗವನ್ನು ಮಾಡಬೇಕಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಬಾಳಲ್ಲಿ ಸಮತೋಲನ ಬೇಕಾದರೆ ಯೋಗವಿರಲಿ, ಮನಸ್ಸು ನಿರಾಳವಾಗಿರಬೇಕಾದರೆ ಯೋಗವೇ ಮಾರ್ಗ. ಈ ಯೋಗ ದಿನದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ, ಶಾಂತಿ, ಸಂತುಷ್ಟಿ ನೆಲೆಸಲಿ ಎಂಬ ಶುಭಾಶಯಗಳೊಂದಿಗೆ ನೋಡಿ, ಮೆಚ್ಚಿ, ಬೆಂಬಲಿಸಿ BNN ಕನ್ನಡ. BNN ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.